ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡೋಕ್ಕಿತ್ತು, ಹಾಗಾಗಿ ಹೊರಟಿದ್ವಿ. ಹಾಗೆಯೇ ನಮ್ಮ ಮನೇಲೇ ಸಪೋಟ ಬಿಟ್ಟಿತ್ತು, ಅದನ್ನು ಕೂಡ ತೊಗೊಳ್ತಿದ್ದಾರೆ ಅಂದರೆ ಅಕ್ಕನ ಫ್ರೆಂಡಿಗೆ ಕೊಡೋಕ್ಕಂತ. ಈಗ ಮರ ತೋರಿಸ್ತೀನಿ ನೋಡಿ, ಸಪೋಟ ಮರ. ಈ ಸಲಿಗಿಂತ ಲಾಸ್ಟ್ ಇಯರ್ ತುಂಬಾ ಬಿಟ್ಟಿತ್ತು, ಆದರೆ ಈ ಸಲ ಸ್ವಲ್ಪ ಕಡಿಮೆ ಬಿಟ್ಟಿದೆ. ಅದು ಬಿಟ್ಟಿದ ಕೂಡಲೇ ಪಕ್ಷಿ ಎಲ್ಲ ಬಂದುಬಿಡುತ್ತೆ. ಸಪೋಟ ಮರದ ಪಕ್ಕನೇ ಪೇರಳೆ ಮರನೂ ಕೂಡ ಇರೋದು. ಯಾವಾಗಲೂ ಪಕ್ಷಿ ಎನಿ ಟೈಮ್ ಇಲ್ಲೇ ಇರುತ್ತೆ. ಸ್ವಲ್ಪ ಇದು ಏನಾದರೂ ಹಣ್ಣಾಗಿದ್ದ ಕೂಡಲೇ ಪಕ್ಷಿಗಳೇ ತಿನ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಕಾಯಿ ಇದ್ದಾಗೇ ಕಿತ್ಬಿಡ್ತಾರೆ ಮನೇಲಿ. ನಾವು ತಿನ್ನೋದಕ್ಕಿಂತ ಈ ಥರ ಪಕ್ಷಿನೇ ತಿನ್ನೋದು ಜಾಸ್ತಿ. ಆಮೇಲೆ ಸ್ವಲ್ಪ ಬೇರೆಯವ್ರಿಗೂ ಕೂಡ ಕೊಡ್ತೀವಿ, ಅಂದರೆ ಮನೆ ಪಕ್ಕ ಎಲ್ಲ. ನಿಮ್ಮನೆ ಹತ್ರನೂ ಯಾವ್ಯಾವ ಫ್ರೂಟ್ಸ್ ಹಾಕ್ಕೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿ ನನಗೆ. ಇನ್ನು ಇವತ್ತು ಹಾಗೆ ನಾನು ಹೇಳ್ದಾಗೆ ಸ್ವಲ್ಪ ಶಾಪ್ ಮಾಡೋಕ್ಕಿತ್ತು, ಹಾಗಾಗಿ ಹೊರಗಡೆ ಹೋಗ್ತಾಯಿದ್ದೀವಿ. ಅಲ್ಲಿ ಒಂದು ಕೌ ಇತ್ತು, ಎಷ್ಟು ಕ್ಯೂಟಾಗಿತ್ತು ನೋಡಿ ನೀವೇ. ಇಲ್ಲಿ ನೋಡಿ, ಕರು ಥರ ಇದು, ಚೆನ್ನಾಗೈತೆ. ಆನೆ ಚೆನ್ನಾಗೈತೆ. ಅದು ಕರು ಥರ ಕಾಣಿಸ್ತಿತ್ತು, ಅಂದರೆ ಅದ್ರ ಕ್ಲೋಸ್ ಮಾಡಿಟ್ಟಿದ್ದಲ್ಲ ಅಷ್ಟು ಕಾಣಿಸ್ತಿರಲ್ಲ. ಅದು ಕೌ ತುಂಬಾ ಕ್ಯೂಟಾಗಿತ್ತು ಅದು ಕೂಡ. ಅಮೇರಿಕನ್ ಕೌ, ಇಂಡಿಯನ್ ಕೌ ತಗೋ. ಇಂಡಿಯನ್ ಕೌ ಬೇಕು, ಚೆನ್ನಾಗದ. ಬರೋಣ, ಮೇಲ್ ಗೊಂಬೆ ಇದೆಯಂತೆ. ಇದು ನೋಡಿ, ಇಲ್ಲ ಎಷ್ಟು ಚೆನ್ನಾಗೈತೆ ಜಾಲಿ. ರಾಮ ಏನಿಲ್ಲ ಜಾಲಿ, ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗೈತೆ. ನನಗೆ ಅಲ್ಲಿ ಕ್ಯೂಟ್ ಡಾಲ್ಸ್ ಎಲ್ಲ ಇತ್ತು, ಅಂದರೆ ಕೀ ಬಂಚ್ ಟೈಪಲ್ಲಿ. ತುಂಬಾ ಚೆನ್ನಾಗಿತ್ತು. ಡಿಫ್ರೆಂಟಾಗಿ ಕೀ ಬಂಚ್ ಎಲ್ಲ ಇದ್ವು, ಡಾಲ್ದೆಲ್ಲ. ನೋಡೋಕ್ಕೆ ಸಖತ್ತಾಗಿ ಕ್ಯೂಟಾಗಿತ್ತು. ನನಗೆ ಸಖತ್ ಇಷ್ಟ ಆಯಿತು ಅದನ್ನು ಕೂಡ. ಆಮೇಲೆ ಮೇಲೆ ಡಾಲ್ಸ್ ಇದೆ ಅಂತ ಹೇಳಿದ್ರು ಬೇರೆ, ಹಾಗಾಗಿ ಅದನ್ನು ನೋಡೋಕ್ಕಂತ ಬಂದಿದ್ವಿ ಮೇಲೆ. ಮೇಲೂ ಕೂಡ ಸಖತ್ತಾಗಿ ಡಾಲ್ಸ್ ಎಲ್ಲ ಇತ್ತು, ದೊಡ್ಡ ಇರ್ಬೋದು, ಚಿಕ್ಕ ಡಾಲ್ಸ್ ಕೂಡ ಎಲ್ಲನೂ ಇತ್ತು. ನೋಡೋಕ್ಕೆ ಒಂಥರ ಚೆನ್ನಾಗಿ ಅನಿಸ್ತಿತ್ತು. ನಿಮಗೂ ಕೂಡ ಡಾಲ್ಸ್ ಎಲ್ಲ ಯಾರ್ಯಾರಿಗೆ ಇಷ್ಟ ಅಂತ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಡಾಲ್ಸ್ ಎಲ್ಲ ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಪಾಂಡ ಕೊಡ್ಸೋದು ನೋಡೋಣ. ಅದು ಡಾಗ್ ಕೂಡ ಚೆನ್ನಾಗಿತ್ತು ಕ್ಯೂಟಾಗಿ. ಆದರೆ ಓನ್ಲಿ ಕೌ ಮಾತ್ರ ತೊಗೊಂಡಿದ್ದು ಅಷ್ಟೇ, ಡಾಗ್ ತೊಗೊಳ್ಲಿಲ್ಲ. ಕೌ ಬಂದುಬಿಟ್ಟು 290 ಏನೋ ಹೇಳಿದ್ರು. ಆಮೇಲೆ ಡಾಗ್ ಐ ಥಿಂಕ್ 150 ಅನಿಸುತ್ತೆ. ಇನ್ನು ನೆಕ್ಸ್ಟ್ ಬಟ್ಟೆ ಕೂಡ ತೊಗೋಬೇಕಿತ್ತು, ಹಾಗಾಗಿ ಡ್ರೆಸ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ನನಗೆ ಇದು ಸಖತ್ ಇಷ್ಟ ಆಗಿತ್ತು, ಕಲರ್ ಕೂಡ. ಬಟ್ ಥ್ರೆಡ್ ಸ್ವಲ್ಪ ಅಲ್ಲಿ ರಿಮೂವ್ ಆಗಿತ್ತು, ಹಾಗಾಗಿ ತೊಗೊಳ್ಳಿಲ್ಲ. ಅದನ್ನು ಬೇರೆ ತೊಗೊಂಡೆ. ಮನೆಗೆ ಹೋಗಿ ನಾನು ಏನು ತೊಗೊಂಡೆ ಅಂತ ತೋರಿಸ್ತೀನಿ. ಹಾಗೆಯೇ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದಿದ್ದೀನಿ. ಈಗ ಏನೇನು ತೊಗೊಂಡಿದ್ದೀನಿ ಅಂತ ನಾನು ತೋರಿಸ್ತೀನಿ. ಇವತ್ತು ಜಾಸ್ತಿ ಡ್ರೈ ಫ್ರೂಟ್ಸೇ ತೊಗೊಂಡಿದ್ದು ಅನಿಸುತ್ತೆ. ಅದೇ ಬೇಕಾಗಿದ್ದು ಮೇನ್, ಅದಕ್ಕೋಸ್ಕರನೇ ಇವತ್ತು ಹೋಗಿದ್ದಿದ್ದು. ಫಸ್ಟಿಗೆ ಇದೊಂದು ಬ್ಲ್ಯಾಕ್ ದ್ರಾಕ್ಷಿ ಡ್ರೈ ಫ್ರೂಟ್, ಬ್ಲ್ಯಾಕ್ ರೈಸಿನ್ಸೇ ಬೇಕು ಅಂತ ಹೇಳಿ ಇದನ್ನು ತೊಗೊಂಡಿದ್ದು. ನಾರ್ಮಲ್ ಬೇರೆದು ಬರುತ್ತಲ್ಲ, ಅದಕ್ಕಿಂತ ಇದು ಒಳ್ಳೆಯದು, ಹಾಗಾಗಿ ಇದನ್ನು ತೊಗೊಂಡಿದ್ದು. ಆಮೇಲೆ ಅಂಜೂರ ಕೂಡ ಬೇಕಾಗಿತ್ತು, ಅದನ್ನು ಕೂಡ ತೊಗೊಂಡ್ವಿ. ಅಂದರೆ ಎಷ್ಟೆಷ್ಟು KG ಅಂತ ನನಗೆ ಗೊತ್ತಿಲ್ಲ, ತೊಗೊಂಡಿದ್ದೀವಿ. ಅದನ್ನು ತೋರಿಸ್ತಾ ಇದ್ದೀನಿ. ಟೋಟಲ್ ಎಷ್ಟಾಯಿತು ಪ್ರೈಸ್ ಅಂತ ಗೊತ್ತು, ಅದನ್ನು ನಾನು ಲಾಸ್ಟಿಗೆ ಹೇಳ್ತೀನಿ. ಮೊದಲಿಗೆ ಇದನ್ನೆಲ್ಲ ತೋರಿಸ್ಬಿಡ್ತೀನಿ. ದ್ರಾಕ್ಷಿ ಅರ್ಧ KG ಅನಿಸುತ್ತೆ, ಅದು ಡ್ರೈ ಫ್ರೂಟು. ಆಮೇಲೆ ಅಂಜೂರ ಕೂಡ ಅದು ಅರ್ಧ KG ಅನಿಸುತ್ತೆ, ಬೇರೆ ಬಾಕ್ಸ್, 2 ಬಾಕ್ಸ್ ಇದೆ. ಆಮೇಲೆ ಪಿಸ್ತಾ ಕೂಡ ತೊಗೊಂಡಿದ್ದೀವಿ. ಪಿಸ್ತಾ ಕೂಡ ಅರ್ಧ KG ಅನಿಸುತ್ತೆ, 2 ಪ್ಯಾಕೆಟ್ ತೊಗೊಂಡಿದ್ದೀವಿ. ಈಗ ಡ್ರೈ ಫ್ರೂಟ್ಸಿಗಂತೂ ಸಖತ್ತು ರೇಟ್ ಆಗಿದೆ. ನಮಗೆ ಇನ್ನೂ ವಾಲ್ನಟ್ಸ್, ಆಮೇಲೆ ಬೇರೆದು ಡ್ರೈ ಫ್ರೂಟ್ಸ್, ಹಾಗೆ ತುಂಬ ಸೀಡ್ಸ್ ಎಲ್ಲ ಬೇಕಿತ್ತು. ಯಾವುದೂ ಅಲ್ಲಿ ಸಿಗಲಿಲ್ಲ, ಅಷ್ಟು ಸಿಕ್ಕಿದ್ದನ್ನ ತೊಗೊಂಡಿದ್ದೀವಿ. ಆಮೇಲೆ ಪಿಸ್ತಾ ಆದಮೇಲೆ ಖರ್ಜೂರ ಕೂಡ ತೊಗೊಂಡಿದ್ದೀವಿ. ಇದು ಒಣಗಿದ ಖರ್ಜೂರ ಅಲ್ಲ, ನಾರ್ಮಲಾಗಿ ಬರುತ್ತಲ್ವ ಅದು, ಅಂದರೆ ಬೆಲ್ಲ ಹಾಕಿರ್ತಾರಲ್ಲ ಅದಲ್ಲ, ನಾರ್ಮಲ್ ಖರ್ಜೂರ ತೊಗೊಂಡಿದ್ದೀವಿ 1 ಪ್ಯಾಕೆಟ್. ಆಮೇಲೆ ಬಾದಾಮಿ ಕೂಡ ತೊಗೊಂಡಿದ್ದೀವಿ, ಇದು ಅರ್ಧ KG ಅನಿಸುತ್ತೆ ಬಾದಾಮಿ ಕೂಡ. ಆಮೇಲೆ ಗೋಡಂಬಿ ಕೂಡ ಅರ್ಧ KG, ಇಷ್ಟು ತೊಗೊಂಡಿದ್ದೀವಿ. ಹಾಗೆಯೇ ತುಪ್ಪ. ನಮ್ಮ ಮನೇಲಿ ಯಾರೂ ಕೂಡ ತುಪ್ಪ ತಿನ್ನೋದಿಲ್ಲ, ನಾನು ತಿನ್ನಲ್ಲ ಅಷ್ಟೊಂದಾಗಿ, ಅಪರೂಪಕ್ಕೆ ಯಾವಾಗಾದರೂ ಅಷ್ಟೇ, ತುಂಬ ಏನು ಇಷ್ಟ ಆಗೋದಿಲ್ಲ. ಹಾಗಾಗಿ ನಮ್ಮ ಮನೇಲಿ ಏನು ತುಪ್ಪ ಯೂಸ್ ಮಾಡಲ್ಲ. ಏನಾದರೂ ಸ್ವೀಟ್ ಮಾಡ್ಬೇಕಾದ್ರೆ ಹಾಕ್ತೀನಿ ನಾನು ಅಷ್ಟೇ, ಯಾರೂ ತಿನ್ನಲ್ಲ ತುಪ್ಪನ ಅಷ್ಟು. ನಮ್ಮ ಅಕ್ಕ ಕೂಡ ತುಪ್ಪ ಹಾಕಿದ್ರೆ ಅವಳು ಯಾವುದೂ ತಿನ್ನೋದಿಲ್ಲ.
ನಾನು ಅದಕ್ಕೆ ಇಷ್ಟು ಚಿಕ್ಕ ತೊಗೊಂಡಿದ್ದೀನಿ ತುಪ್ಪನ ನನಗೆ ಅಂತ ಹೇಳಿಬಿಟ್ಟು. ಆಮೇಲೆ ಸ್ವಲ್ಪ ಗಸಗಸೆ ಕೂಡ ತೊಗೊಂಡಿದ್ದೀನಿ. ಇದೆಲ್ಲ ಒಟ್ಟಿಗೆ ಇದೆ. ಏನಕ್ಕಂತ ಹೇಳಿದ್ರೆ ಫಸ್ಟ್ ಇದು ಪ್ರೈಸ್ ಹೇಳಿಬಿಡ್ತೀನಿ. ಇಷ್ಟಕ್ಕೆ ಬಂದುಬಿಟ್ಟು 3500 ಏನೋ ಆಗಿದೆ ಅಷ್ಟಕ್ಕೆ. ಆಮೇಲೆ ಮಶ್ರೂಮ್ ಕೂಡ ಬೇಕಿತ್ತು, ಮಶ್ರೂಮ್ ಕೂಡ ತೊಗೊಂಡಿದ್ದೀವಿ. ಇಷ್ಟು ಡ್ರೈ ಫ್ರೂಟ್ಸಿಗೆ ಪ್ರೈಸ್ ಬಂದುಬಿಟ್ಟು ನಾನು ಹೇಳಿದ್ದೀನಿ 3500 ಸಮಥಿಂಗ್ ಏನೋ ಆಗಿದೆ. ಆಮೇಲೆ ಹಾಗೆ ಒಂದು ಶುಗರ್ ಫ್ರೀ ಬಿಸ್ಕೆಟ್ ಕೂಡ ತೊಗೊಂಡಿದ್ದೀನಿ ನಾನು ನನಗೆ ಅಂತ ಹೇಳಿಬಿಟ್ಟು. ಡ್ರೈ ಫ್ರೂಟ್ಸ್ ಏನಕ್ಕೆ ಅಂತ ಹೇಳಿದ್ರೆ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಆ ರೆಸಿಪಿನ ಶೇರ್ ಮಾಡ್ತೀನಿ. ಡ್ರೈ ಫ್ರೂಟಲ್ಲಿ ಒಂದು ರೆಸಿಪಿ ಮಾಡಬೇಕು, ಹಾಗಾಗಿ ಅಂದರೆ ಹೆಲ್ದಿಯಾಗಿ ಒಂಥರ ವೆಯ್ಟ್ ಗೇನ್ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಅದು ರೆಸಿಪಿ ಕೂಡ. ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ಕೂಡ ನೋಡಿ. ಅದಕ್ಕೆ ಇನ್ನೂ ಸೀಡ್ಸ್ ಎಲ್ಲ ಬೇಕಿತ್ತು, ವಾಲ್ನಟ್ ಕೂಡ ಬೇಕಿತ್ತು, ಬಟ್ ಇರಲಿಲ್ಲ ಹಾಗಾಗಿ ತೊಗೊಂಡಿಲ್ಲ. ಆಮೇಲೆ ಪಂಪ್ಕಿನ್ ಸೀಡ್ಸ್, ಮೆಸ್ಮೆಲನ್ ಸೀಡ್ಸ್ ಇದೆಲ್ಲನೂ ಬೇಕಿತ್ತು, ಬಟ್ ಖಾಲಿಯಾಗಿತ್ತು. ಹಾಗಾಗಿ ಇಷ್ಟರಲ್ಲೇ ಮಾಡ್ಬೋದು, ಅದಕ್ಕೆ ಇದರಲ್ಲೇ ಮಾಡ್ತೀನಿ. ಹಾಗೆಯೇ ನಾನು ಒಂದು ಜೀನ್ಸ್ ಪ್ಯಾಂಟ್ ತೊಗೊಂಡಿದ್ದೀನಿ, ಹಾಗೆಯೇ ಒಂದು ಶರ್ಟ್ ತೊಗೊಂಡಿದ್ದೀನಿ, ಟೀ ಶರ್ಟು ಜೀನ್ಸಿಗೆ. ಜೀನ್ಸ್ ಟಾಪ್ಸ್ ಕಲೆಕ್ಷನ್ ಅಷ್ಟೇನು ಚೆನ್ನಾಗಿರಲಿಲ್ಲ, ಹಾಗಾಗಿ ನಾನು ಒಂದು ಟೀ ಶರ್ಟ್ ತೊಗೊಂಡಿದ್ದು. ಜೀನ್ಸ್ ಪ್ಯಾಂಟ್ ಕೂಡ ಇನ್ನೊಂದು ಚೆನ್ನಾಗಿತ್ತು, ಬಟ್ ಸ್ವಲ್ಪ ಪ್ಯಾಚ್ ಆಗಿತ್ತು, ಹಾಗಾಗಿ ತೊಗೊಳ್ಳಿಲ್ಲ. ಹಾಗೆಯೇ ಇದೊಂದು ಟೀ ಶರ್ಟ್ ತೊಗೊಂಡಿದ್ದೀನಿ. ಇದರಲ್ಲೂ ಬೇರೆ ಬೇರೆ ಕಲರ್ಸ್ ಇತ್ತು, ಆದರೆ ನಾನು ಈ ಕಲರ್ ತೊಗೊಂಡೆ. ಆಮೇಲೆ ಹಾಗೆ ಸ್ವಲ್ಪ ಮನೆಗೆ ಸ್ನ್ಯಾಕ್ಸ್ ಈ ಥರ ಎಲ್ಲ ಬೇಕು, ಹಾಗಾಗಿ ಅದನ್ನು ಕೂಡ ತೊಗೊಂಡ್ವಿ ಇವತ್ತು. ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೆಲ್ದಿ ವೆಯ್ಟ್ ಗೇನ್ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದೆ ನೆಕ್ಸ್ಟ್ ವ್ಲಾಗ್ನ ನೋಡಿ. ಹಾಗೆಯೇ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.